ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಬೆಳಕು ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಬಾಲ್ಸ್ ಆ್ಯಂಡ್ ನೊಟೇಷನ್ಸ್ ಅಂದರೆ ಇನ್ಇಕ್ವಾಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಬೇಸಿಕ್ಸ್ ಆಫ್ ಇನ್ಇಕ್ವಾಲಿಟಿ, ಹಾಗೆ ಇವತ್ತಿನ ವಿಡಿಯೋದ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಾವು ಇನ್ಇಕ್ವಾಲಿಟಿನ ಡೋರ್ ಮೆಥಡಿಂದ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಹಾಗೆ ಒಂದಿಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಬನ್ನಿ ಫಸ್ಟು ಬೇಸಿಕ್ಸ್ ಆಫ್ ಇನ್ಇಕ್ವಾಲಿಟಿ ತಿಳ್ಕೋಣ. ಬೇಸಿಕ್ಸ್ ಅಂದರೆ ನಾವು ಸ್ಕೂಲಲ್ಲಿ ಆಲ್ರೆಡಿ ಕಲ್ತಿರ್ತೀವಿ. ಈ ಥರ ಸಿಂಬಾಲ್ ಅಂದರೆ ಗ್ರೇಟರ್ ದ್ಯಾನ್ ಆರ್ ಮೋರ್ ದ್ಯಾನ್ ಅಂತಲೂ ಕೂಡ ಕರಿತೀವಿ. ಈ ಸಿಂಬಾಲಿಗೆ ಏನಂತೀವಿ, ಸ್ಮಾಲರ್ ದ್ಯಾನ್ ಆರ್ ಲೆಸರ್ ದ್ಯಾನ್ ಅಂತ ಕೂಡ ಕರಿತೀವಿ. ಈಕ್ವಲ್ ಟು ಸಿಂಬಾಲ್. ನೆಕ್ಸ್ಟ್ ಗ್ರೇಟರ್ ಆ್ಯಂಡ್ ಈಕ್ವಲ್ ಟು ಸಿಂಬಾಲ್ ಅಂದರೆ ಗ್ರೇಟರ್ನೂ ಆಗಿರುತ್ತೆ, ಹಾಗೆ ಈಕ್ವಲ್ಲು ಆಗಿರುತ್ತೆ. ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಸ್ಮಾಲರ್ ದ್ಯಾನ್ ಈಕ್ವಲ್ ಟು, ಇವೆಲ್ಲ ನಾವು ಆಲ್ರೆಡಿ ಸ್ಕೂಲಲ್ಲಿ ಕಲ್ತಿರ್ತೀವಿ. ಎಕ್ಸಾಂಪಲ್ 8 ಈಸ್ ಸ್ಮಾಲರ್ ದ್ಯಾನ್ 9, 5 ಈಸ್ ಗ್ರೇಟರ್ ದ್ಯಾನ್ 3. ನೆಕ್ಸ್ಟ್ ಗ್ರೇಟರ್ ಆ್ಯಂಡ್ ಈಕ್ವಲ್ ಟುನ ನಾವು ಸಮ್ಮಲ್ಲಿ ಸಾಲ್ವ್ ಮಾಡೋಬೇಕಾದ್ರೆ ಡೀಟೇಲ್ ಆಗಿ ತಿಳ್ಕೋಣ. ಬನ್ನಿ ನೆಕ್ಸ್ಟ್ ಡೋರ್ ಮೆಥಡ್ ಬಗ್ಗೆ ತಿಳ್ಕೋಣ. ಡೋರ್ ಮೆಥಡ್ ಅಂದರೆ ಏನು, ಯಾವ ಥರ ಇದು ಡೋರ್ ಮೆಥಡ್ ಅಪ್ಲೈ ಮಾಡೋದು, ಹಾಗೆ ಡೋರ್ ಮೆಥಡ್ನ ಯೂಸ್ ಮಾಡಿಕೊಂಡು 30 ಸೆಕೆಂಡಲ್ಲಿ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈ ಥರ ಲೈನ್ಸ್ ಏನು ಓಪನ್ ಆಗಿದೆಯಲ್ಲ, ಅದಕ್ಕೆ ಇದನ್ನು ಏನಂತ ಕರೆಯೋಣ, ನಾವು ಓಪನ್ ಡೋರ್ ಅಂತ ಕರೆಯೋಣ. ಓಪನ್ ಡೋರ್. ಇದು ಕ್ಲೋಸ್ ಡೋರ್. ಕ್ಲೋಸ್ ಆಗಿದೆ ಅಲ್ವಾ, ಇಲ್ಲಿ ಲೈನ್ಸ್ ಬಂದ್ಬಿಟ್ಟು ಇಲ್ಲಿ ಕ್ಲೋಸ್ ಆಗಿದೆ ಅಲ್ಲ, ಅದಕ್ಕಿದು ಕ್ಲೋಸ್ ಡೋರ್. ಇಲ್ಲೇನಾಗುತ್ತೆ, ಇದು ಓಪನ್ ಡೋರ್. ಈ ಕಡೆ ಓಪನ್ ಡೋರ್. ಇದು ಇಲ್ಲೇನಾಗುತ್ತೆ, ಕ್ಲೋಸ್ ಆಗಿದೆ ಡೋರು. ಇದೇನಾಗುತ್ತೆ, ಗ್ರೇಟರ್ ಆ್ಯಂಡ್ ಈಕ್ವಲ್ ಟುನ ಹೇಗಂತ ಕರಿಬೋದು ನಾವು, ಗ್ರೇಟರ್ ಆ್ಯಂಡ್ ಈಕ್ವಲ್ ಟುನ ಓಪನ್ ಆ್ಯಂಡ್ ಇಲ್ಲಿ ಈಕ್ವಲ್ ಟು ಸಿಂಬಲ್ನ ಏನಂತ ಕರೆಯೋಣ, ಡೋರ್ ಮ್ಯಾಟ್. ಯಾಕಂದರೆ ಒಂದು ಮನೆಯಲ್ಲಿ ನಾವು ಡೋರ್ ಓಪನ್ ಮಾಡಿದ ತಕ್ಷಣ ಏನಿರುತ್ತೆ, ನಮಗೆ ಡೋರ್ ಮ್ಯಾಟ್ ಸಿಗುತ್ತೆ ತಾನೇ. ಇಲ್ಲಿ ಅಂದರೆ ಕಾಲು ಒರ್ಸೋಕೆ ಹಾಕಿರ್ತೀವಲ್ಲ ಡೋರ್ ಮ್ಯಾಟ್, ಅದನ್ನು ಈಕ್ವಲ್ ಟು ಸಿಂಬಲ್ ಅಂತ ತಿಳ್ಕೋಣ. ಈ ಕಡೆ ಏನಾಗಿರುತ್ತೆ, ಇದು ಕ್ಲೋಸ್, ಆಮೇಲೆ ಡೋರ್ ಮ್ಯಾಟ್ ಹಾಕಿದ್ದಾರೆ. ನೆಕ್ಸ್ಟ್ ಸ್ಮಾಲರ್ ಆ್ಯಂಡ್ ಈಕ್ವಲ್ ಟು, ಇದು ಓಪನ್ ಆ್ಯಂಡ್ ಡೋರ್ ಮ್ಯಾಟ್ ಹಾಕಿದ್ದಾರೆ, ಡೋರ್ ಮ್ಯಾಟ್ ಅಂತ ತಿಳ್ಕೋಣ. ನೆಕ್ಸ್ಟ್ ಈ ಕಡೆ ಏನಾಗಿದೆ, ಇದು ಕ್ಲೋಸ್ಡ್ ಆಮೇಲೆ ಡೋರ್ ಮ್ಯಾಟ್ ಹಾಕಿದ್ದಾರೆ ಅಂತ ಅನ್ಕೋಣ. ಏನಪ್ಪ ಇವ್ರು ಏನು ಹೇಳ್ತಾ ಇದ್ದಾರೆ, ಡೋರ್ ಮೆಥಡ್ ಅಂದರೆ ಏನಿದು ಓಪನ್ ಅಂತ ಹೇಳ್ತಿದ್ದಾರೆ, ಒಂದ್ಸರಿ ಕ್ಲೋಸ್ ಅಂತ ಹೇಳ್ತಿದ್ದಾರೆ, ಆಮೇಲೆ ಡೋರ್ ಮ್ಯಾಟ್ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋತಿರ್ತೀರಿ. ಬಟ್ ನೀವು ಕ್ವಶನ್ಸ್ನ ಸಾಲ್ವ್ ಮಾಡೋಬೇಕಾದ್ರೆ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ಕ್ವಶನ್ ಮೂಲಕ ತಿಳ್ಕೊಳ್ಳೋಣ. ಇದು ಈಕ್ವಲ್ ಟು ಸಿಂಬಾಲ್ ಏನಿದೆ ಅಲ್ಲ, ಇದನ್ನ ಏನಂತ ಡಬಲ್ ಡೋರ್ ಮ್ಯಾಟ್. ಈಗ ಒಂದೊಂದು ಮನೆಯಲ್ಲಿ ಹಿಂದಿನ ಬಾಗಿಲು ಆಮೇಲೆ ಮುಂದಿನ ಬಾಗಿಲು ಅಂತಿರುತ್ತಲ್ಲ, ಅಲ್ಲಿ ಎರಡೂ ಕಡೆನೂ ಡೋರ್ ಮ್ಯಾಟ್ ಹಾಕಿದ್ದಾರೆ. ಆ ಥರ ಇದನ್ನು ಈಕ್ವಲ್ ಟು ಸಿಂಬಾಲ್ನ ಟ್ರೀಟ್ ಮಾಡೋಣ. ಬನ್ನಿ ಇವಾಗ ನೆಕ್ಸ್ಟ್ ನಾವು ಈ ಡೋರ್ ಮ್ಯಾಟ್ನ ಅಪ್ಲೈ ಮಾಡಬೇಕಪ್ಪ ನಾವು ಕ್ವಶನ್ಸಲ್ಲಿ ಅಂದರೆ ಒಂದಿಷ್ಟು ಕಂಡೀಷನ್ಸ್ ಇದ್ದಾವೆ. ಆ ಕಂಡೀಷನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಕಂಡೀಷನ್, ನಮಗೆ ಎಲ್ಲಿ ಗ್ರೇಟರ್ ಆ್ಯಂಡ್ ಸ್ಮಾಲರ್ ಸಿಂಬಾಲ್, ಈಗ ನಮ್ಮ ಕ್ವಶನ್ನಲ್ಲಿ ಕೇಳಿರ್ತಾರೆ ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ನಮಗೆ ಕ್ವಶನ್ನಲ್ಲಿ ಕೇಳಿರ್ತಾರೆ ಅವರು. ಸೊ ಅವಾಗ ನಾವು ಏನು ಮಾಡಬೇಕು, ಒಂದು ಕಂಡೀಷನ್ನ ಅಪ್ಲೈ ಮಾಡಬೇಕು. ಅಟ್ ಲೀಸ್ಟ್ ಒನ್ ಡೋರ್ ಮಸ್ಟ್ ನಾಟ್ ಹ್ಯಾವ್ ಡೋರ್ ಮ್ಯಾಟ್. ಅಂದರೆ ಏನು, ಅಟ್ಲೀಸ್ಟ್ ಒಂದು ಡೋರಲ್ಲಿ ನಮ್ಗೆ ಡೋರ್ ಮ್ಯಾಟ್ ಇರಬಾರ್ದು. ಇಲ್ಲಿ ನೋಡಿ, ಈಗ ಗ್ರೇಟರ್ ಆ್ಯಂಡ್ ಸ್ಮಾಲರ್ ಸಿಂಬಾಲಲ್ಲಿ ನಮಗೆ ಡೋರ್ ಮ್ಯಾಟ್ ಕಾಣಕ್ಕೆ ಸಿಗಲ್ಲ. ಅದಕ್ಕೆ ಕ್ವಶನಲ್ಲಿ ಏನು ಕೊಟ್ಟಿರ್ತಾರಲ್ಲ ಗ್ರೇಟರ್ ಆ್ಯಂಡ್ ಸ್ಮಾಲರ್ ಸಿಂಬಾಲ್, ಅವಾಗ ನಾವು ಅದು ಸ್ಯಾಟಿಸ್ಫೈ ಆಗಬೇಕಪ್ಪ ಅಂದರೆ ಸ್ಟೇಟ್ಮೆಂಟಲ್ಲಿ ನಮಗೆ ಒಂದು ಡೋರ್ ಹತ್ರ ಡೋರ್ ಮ್ಯಾಟ್ ಇರಬಾರ್ದು. ಅಟ್ಲೀಸ್ಟ್ ಒನ್ ಅಂತ ಹೇಳಿದ್ದಾರೆ, ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು, ಡೋರಲ್ಲಿ ಡೋರ್ ಮ್ಯಾಟ್ ಇರಬಾರ್ದು. ಸೆಕೆಂಡ್ ಕಂಡೀಷನ್, ಗ್ರೇಟರ್ ದ್ಯಾನ್ ಆ್ಯಂಡ್ ಈಕ್ವಲ್ ಟು ಆ್ಯಂಡ್ ಸ್ಮಾಲರ್ ದ್ಯಾನ್ ಆ್ಯಂಡ್ ಈಕ್ವಲ್ ಟು ಅಂತ ಎಲ್ಲಾದರೂ ನಮ್ಮ ಕ್ವಶನಲ್ಲಿ ಕೇಳಿದರೆ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ಕೇಳಿದರೆ ಇಲ್ಲೊಂದು ಕಂಡೀಷನ್ ಏನಪ್ಪ ಅಂದರೆ ಆಲ್ ಡೋರ್ ಮಸ್ಟ್ ಹ್ಯಾವ್ ಡೋರ್ ಮ್ಯಾಟ್. ನಾವು ಫಸ್ಟು ಗ್ರೇಟರ್ ಆ್ಯಂಡ್ ಸ್ಮಾಲರ್ ಸಿಂಬಾಲಲ್ಲಿ ಏನು ಕಂಡೀಷನ್ ನೋಡಿದ್ವಿ, ಅಟ್ಲೀಸ್ಟ್ ಒನ್ ಡೋರ್ ಮಸ್ಟ್ ನಾಟ್ ಹ್ಯಾವ್ ಡೋರ್ ಮ್ಯಾಟ್ ಅಂದರೆ ಒಂದು ಡೋರ್ ಹತ್ರ ಡೋರ್ ಮ್ಯಾಟ್ ಇರಬಾರ್ದು ಅಂತ ನೋಡಿದ್ವಿ. ಬಟ್ ನಮಗೆ ಗ್ರೇಟರ್ ದ್ಯಾನ್ ಆ್ಯಂಡ್ ಈಕ್ವಲ್ ಟು ಆಮೇಲೆ ಸ್ಮಾಲರ್ ದ್ಯಾನ್ ಆ್ಯಂಡ್ ಈಕ್ವಲ್ ಟು ಸಿಂಬಾಲ್ ಎಲ್ಲಾದರೂ ಕ್ವಶನಲ್ಲಿ ಸ್ಯಾಟಿಸ್ಫೈ ಆಗುತ್ತಾ ಅಂತ ಕೇಳಿದರೆ ನಮಗೆ ಸ್ಟೇಟ್ಮೆಂಟಲ್ಲಿ ಏನಿರಬೇಕು, ಎಲ್ಲ ಡೋರ್ ಹತ್ರನೂ ಡೋರ್ ಮ್ಯಾಟ್ಸ್ ಇರಬೇಕು ಅಂದಾಗಲೇ ನಮಗೆ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಿರುತ್ತೆ ಅಂತ ನಾವು ಆನ್ಸರ್ ಮಾಡ್ಬೋದು. ಬನ್ನಿ ಇವಾಗ ಈ ಕಂಡೀಷನ್ಸ್ನ ಆಮೇಲೆ ಡೋರ್ ಮೆಥಡ್ನ ಕ್ವಶನ್ಸಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಎಕ್ಸಾಂಪಲ್ 1, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನನ್ನು ಕೊಟ್ಟಿದ್ದಾರೆ. ನಾವು ಯಾವಾಗಲೂ ಕನ್ಕ್ಲೂಷನಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, ಕನ್ಕ್ಲೂಷನ್ 1, ವಿ ಈಸ್ ಗ್ರೇಟರ್ ದ್ಯಾನ್ ಎನ್ ಅಂತ ಕೊಟ್ಟಿದ್ದಾರೆ. ವಿ ಈಸ್ ಗ್ರೇಟರ್ ದ್ಯಾನ್ ಎನ್ ನಾನು ಯಾವ ಥರ ಓದ್ತೀನಪ್ಪ ಅಂದರೆ, ವಿ
ಎನ್ ಮನೆಗೆ ಹೋಗಬೇಕು, ಡೋರ್ ಓಪನ್ ಇದೆಯಾ ಇಲ್ಲ ಅಂತ ನಾವು ಇಲ್ಲಿ ಸ್ಟೇಟ್ಮೆಂಟಲ್ಲಿ ಕಂಪೇರ್ ಮಾಡೋಣ ಬನ್ನಿ. ವಿ ಇಲ್ಲಿದೆ, ಎನ್ ಇಲ್ಲಿದೆ. ಸೊ ಮಿಡ್ಲ್ ಇಲ್ಲಿ ಕೂಡ ಡೋರ್ ಓಪನ್ ಇದೆ. ನೆಕ್ಸ್ಟ್ ಇಲ್ಲಿ ಕೂಡ ಡೋರ್ ಓಪನ್ ಇದೆ, ಇಲ್ಲಿನೂ ಡೋರ್ ಓಪನ್ ಇದೆ. ಒಂದು ಕಂಡೀಷನ್ ಇತ್ತು, ಏನದು, ಅಟ್ಲೀಸ್ಟ್ ಒನ್ ಡೋರ್ ಮಸ್ಟ್ ನಾಟ್ ಹ್ಯಾವ್ ಡೋರ್ ಮ್ಯಾಟ್ ಅಂತ. ನೋಡಿ ಇಲ್ಲಿನೂ ಇಲ್ಲ ಡೋರ್ ಮ್ಯಾಟು, ಇಲ್ಲಿ ಕೂಡ ಡೋರ್ ಮ್ಯಾಟ್ ಇಲ್ಲ. ಸೊ ಒಂದಕ್ಕಿಂತ ಜಾಸ್ತಿ ಹತ್ರನೂ ಡೋರ್ ಮ್ಯಾಟ್ ಇರಲಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಒಂದು ಹತ್ರ ಡೋರ್ ಮ್ಯಾಟ್ ಇರಬಾರ್ದು ಅನ್ನೋದು ಕಂಡೀಷನ್. ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ. ಇದು ಕನ್ಕ್ಲೂಷನ್ 1 ಫಾಲೋಸ್. ಸೆಕೆಂಡ್ ಕನ್ಕ್ಲೂಷನ್, ಎನ್ ಈಸ್ ಸ್ಮಾಲರ್ ದ್ಯಾನ್ ಎಸ್ ಅಂತ ಇದೆ. ಏನು ಎಸ್ ಏನಿದೆ ಅಲ್ಲ, ಎನ್ ಮನೆಗೆ ಹೋಗಬೇಕಂತೆ. ಡೋರ್ ಓಪನ್ ಇದೆನಾ ಇಲ್ವಾ ಅಂತ ಇಲ್ಲಿ ಕಂಪೇರ್ ಮಾಡೋಣ ಬನ್ನಿ. ಎಸ್ಸು ಇಲ್ಲಿದ್ದಾನೆ, ಎನ್ನು ಇಲ್ಲಿದೆ. ಸೊ ನಮಗೇನು ಬೇಕು, ಡೋರು ಓಪನ್ ಬೇಕು ಎನ್ ಮನೆವರೆಗೂ. ಇಲ್ಲಿ ಕೂಡ ಡೋರ್ ಓಪನ್ ಇದೆ, ಇಲ್ಲಿ ಕೂಡ ಡೋರ್ ಓಪನ್ನೇ ಇದೆ. ಇಲ್ಲಿ ಮಾತ್ರ ಡಬಲ್ ಡೋರ್ ಮ್ಯಾಟ್ ಅಂದರೆ ಎರಡು ಕಡೆ ಡೋರು ಓಪನ್ ಆಗಿದ್ದು ಡೋರ್ ಮ್ಯಾಟ್ ಹಾಕಿದ್ದಾರೆ. ನಮಗೇನು ಕಂಡೀಷನ್ ಇತ್ತು, ಗ್ರೇಟರ್ ಆ್ಯಂಡ್ ಸ್ಮಾಲರ್ ಇದ್ದಾಗ ನಮಗೆ ಅಟ್ಲೀಸ್ಟ್ ಒಂದು ಡೋರ್ ಹತ್ರ ಡೋರ್ ಮ್ಯಾಟ್ ಇರಬಾರ್ದು ಅಂತ ಆಯಿತು ತಾನೆ. ಇಲ್ಲಿ ನೋಡಿ, ಇಲ್ಲಿನೂ ಡೋರ್ ಮ್ಯಾಟ್ ಇಲ್ಲ, ಇಲ್ಲಿನೂ ಡೋರ್ ಮ್ಯಾಟ್ ಇಲ್ಲ. ಸೊ ಕನ್ಕ್ಲೂಷನ್ 2 ಫಾಲೋಸ್. ಆಪ್ಷನ್ ಬಿ, ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್. ನೆಕ್ಸ್ಟ್ ಎಕ್ಸಾಂಪಲ್, ಕನ್ಕ್ಲೂಷನ್ 1 ಏನು ಹೇಳುತ್ತೆ, ಎಮ್ ಈಸ್ ಗ್ರೇಟರ್ ದ್ಯಾನ್ ಎ. ಎ ಮನೆಗೆ ಹೋಗಬೇಕಂತೆ. ಸೊ ಎಮ್ಮು ಡೋರು ಕ್ಲೋಸ್ ಮಾಡ್ಕೊಂಡು ಕೂತಿದೆ, ಈ ಥರ ಕ್ಲೋಸ್ ಮಾಡ್ಕೊಂಡು ಕೂತಿದೆ. ಇದು ಯಾರ ಮನೆಗೂ ಹೋಗೋಕ್ಕಾಗಲ್ಲ. ಒಂದನೇ ಕನ್ಕ್ಲೂಷನ್ ಏನಾಗುತ್ತೆ, ಇದು ಫಾಲೋ ಆಗೋದಿಲ್ಲ. ಸೆಕೆಂಡ್ ಕನ್ಕ್ಲೂಷನ್, ಎಮ್ ಮನೆಗೆ ಹೋಗಬೇಕಂತೆ. ಸೊ ಇಲ್ಲಿ ಸ್ಟೇಟ್ಮೆಂಟಲ್ಲಿ ನೋಡೋಣ, ಎಮ್ ಮನೆಗೆ ಹೋಗೋಕ್ಕಾಗುತ್ತಾ ಅಂತ. ಎ ಇಲ್ಲಿದ್ದಾನೆ, ಎಮ್ ಇಲ್ಲಿದೆ. ಸೊ ಡೋರ್ ಓಪನ್ ಇದೆ, ಇಲ್ಲಿ ಕೂಡ ಡೋರ್ ಓಪನ್ ಇದೆ, ಇಲ್ಲಿ ಕೂಡ ಡೋರು ಓಪನ್ ಇದೆ. ಆಮೇಲೆ ನಮ್ಮ ಕಂಡೀಷನ್ 1 ಏನು ಹೇಳುತ್ತೆ, ಅಟ್ಲೀಸ್ಟ್ ಒಂದು ಡೋರ್ ಹತ್ರ ಡೋರ್ ಮ್ಯಾಟ್ ಇರಬಾರ್ದು ಅಂತ ತಾನೆ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಡೋರ್ ಹತ್ರ ಡೋರ್ ಮ್ಯಾಟ್ ಇಲ್ಲ. ಸೊ ಇದು ಕಂಡೀಷನ್ ಏನಾಗುತ್ತೆ, ಸೊ ಈ ಕನ್ಕ್ಲೂಷನ್ ಏನಾಗುತ್ತೆ, ಫಾಲೋ ಆಗುತ್ತೆ. ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್. ನೆಕ್ಸ್ಟ್ ಎಕ್ಸಾಂಪಲ್, ಈ ಮನೆಗೆ ಹೋಗಬೇಕಂತೆ. ಇಲ್ಲಿದ್ದಾನೆ, ಇಲ್ಲಿದೆ. ಇಲ್ಲಿ ನೋಡಿ ಸೆಮಿಕಾಲನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಮಿಕಾಲನ್ ಕೊಟ್ಟಿದ್ದಾರಲ್ಲ, ಇದೇನು ಗೊತ್ತಾ, ಇದು ಪಾರ್ಟಿಷನ್. ಇಲ್ಲಿಂದ ಇಲ್ಲಿಗೆ ಇಲ್ಲಿ 2 ಭಾಗ 3 ಭಾಗ ಆಗಿದೆ ಅಂತ ಹೇಳ್ತಾರೆ ಅವರು. ಕನೆಕ್ಟಿಂಗ್ ವರ್ಡ್ಸ್ ಇದ್ದಾವೆ ಇಲ್ಲಿ ನೋಡಿ. ಬಿ ಇಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ. ಈ ಥರ ನಾವು ಕನೆಕ್ಟ್ ಮಾಡಿಕೊಂಡು ಕನ್ಕ್ಲೂಷನ್ನ ಫಾಲೋ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ಬೋದು. ಸೊ ಒಂದನೇ ಕನ್ಕ್ಲೂಷನ್ ಏನು ಹೇಳುತ್ತೆ, ಈ ಮನೆಗೆ ಹೋಗಬೇಕು. ಇಲ್ಲಿದೆ, ಇಲ್ಲಿದೆ. ಸೊ ಫಸ್ಟ್ ಬಿ ಮನೆಗೆ ಹೋಗ್ತಾನೆ, ಆಮೇಲೆ ಬಿ ಇಂದ ಈ ಮನೆಗೆ ಹೋಗ್ತಾನೆ. ಈ ಕಂಡೀಷನ್ 1 ಏನು ಹೇಳುತ್ತೆ, ಗ್ರೇಟರ್ ಆ್ಯಂಡ್ ಸ್ಮಾಲರ್ ದ್ಯಾನ್ ಇದ್ದಾಗ ನಮಗೆ ಒಂದು ಡೋರ್ ಹತ್ರ ಡೋರ್ ಮ್ಯಾಟ್ ಇರಬಾರ್ದು ಅಂತ. ಸೊ ಇಲ್ಲಿ ಎರಡು ಕಡೆನೂ ಡೋರ್ ಮ್ಯಾಟ್ ಇಲ್ಲ, ಇಲ್ಲಿ ಕೂಡ ಇಲ್ಲ, ಇಲ್ಲಿ ಕೂಡ ಇಲ್ಲ. ಸೊ ಕನ್ಕ್ಲೂಷನ್ 1 ಫಾಲೋಸ್. ನೆಕ್ಸ್ಟ್ ಕನ್ಕ್ಲೂಷನ್ 2, ಡಿ ಈ ಮನೆಗೆ ಹೋಗ್ಬೇಕಂತೆ. ಡಿ ಇಲ್ಲಿದ್ದಾನೆ, ಇಲ್ಲಿದೆ. ಡಿ ಇಲ್ಲಿ ಕೂಡ ಇದೆ, ಹೋಗೋಕ್ಕಾಗುತ್ತಾ ಅಂತ ನೋಡೋಣ. ಡಿ ಏನು ಮಾಡ್ತಾನೆ, ಸೀದಾ ಸಿ ಮನೆಗೆ ಹೋಗ್ತಾನೆ. ಆಮೇಲೆ ಸಿ ಇಂದ ಬಿ ಮನೆಗೆ ಹೋಗ್ಬೇಕಪ್ಪ ಅಂದರೆ ಏನಾಗುತ್ತೆ, ಇಲ್ಲಿ ಸಿ ಮನೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದೆ. ಇಲ್ಲಿ ಮನೆ ಕ್ಲೋಸ್ ಮಾಡ್ಕೊಂಡಿದೆ, ಡೋರ್ನ ಹಾಕೊಂಡ್ಬಿಟ್ಟಿದೆ ಅದು. ಸೊ ಸಿ ಇಂದ ಬಿಗೆ ಹೋಗೋಕ್ಕಾಗಲಿಲ್ಲ. ಇದು ಕಂಡೀಷನ್ ಏನಾಗುತ್ತೆ ಅವಾಗ, ಈ ಕನ್ಕ್ಲೂಷನ್ ಏನಾಗುತ್ತೆ ಅವಾಗ, ಫಾಲೋ ಆಗಲ್ಲ. ಸೊ ಆನ್ಸರ್ ಏನಾಗುತ್ತೆ, ಸಿ. ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್. ನೆಕ್ಸ್ಟ್ ಎಕ್ಸಾಂಪಲ್, ಕನ್ಕ್ಲೂಷನಲ್ಲಿ ಏನು ಕೊಟ್ಟಿದ್ದಾರೆ, ಸಿ ಎಮ್ ಮನೆಗೆ ಹೋಗ್ಬೇಕಂತೆ. ಸಿ ಇಲ್ಲಿದ್ದಾನೆ, ಎಮ್ ಇಲ್ಲಿದೆ. ನೋಡಿ ಇಲ್ಲಿ ಪಾರ್ಟಿಷನ್ ಆಗಿದೆ. ಈ ಥರ ಪಾರ್ಟಿಷನ್ ಮಾಡ್ಕೋಬೇಕು ನಾವು. ಆಮೇಲೆ ಕಲೆಕ್ಟಿಂಗ್ ಲೆಟರ್ಸ್ ಇರ್ತಾವಲ್ಲ ಈ ಥರ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಕೂಡ ಇದೆ, ಇಲ್ಲಿನೂ ಇದೆ. ಈ ಥರ ನಾವು ಕನೆಕ್ಟಿಂಗ್ ಲೆಟರ್ಸಿಂದ ಕನೆಕ್ಟ್ ಮಾಡ್ಕೋಬೇಕು. ಸಿ ಇಂದ ಎಮ್ ಮನೆಗೆ ಹೋಗ್ಬೇಕಪ್ಪ ಅಂದರೆ ಎಲ್ಲೆಲ್ಲಿ ಹೋಗ್ಬೋದು, ಫಸ್ಟ್ ಸಿ ಎಸ್ ಮನೆಗೆ ಹೋಗ್ತಾನೆ, ನೆಕ್ಸ್ಟ್ ಮನೆಗೆ ಹೋಗ್ತಾನೆ. ಇಂದ ಎಮ್ ಮನೆಗೆ ಹೋಗ್ಬೇಕಪ್ಪ ಅಂದ್ಕೂಡಲೇ ಇಲ್ಲಿ ಏನಿದೆ, ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದೆ. ನೋಡಿ ಇಲ್ಲಿ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಕ್ಕೆ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ ಸಿಗೆ. ಸೊ ಇದು ಕನ್ಕ್ಲೂಷನ್ 1 ಡಸ್ ನಾಟ್ ಫಾಲೋಸ್. ನೆಕ್ಸ್ಟ್ ಕನ್ಕ್ಲೂಷನ್ 2, ಏನಿದೆ, ಓ ಮನೆಗೆ ಹೋಗ್ಬೇಕಂತೆ. ಇಲ್ಲಿ ಎಲ್ಲಿದೆ, ಇಲ್ಲಿದೆ, ಆಮೇಲೆ ಓ ಇಲ್ಲಿದೆ. ನೋಡಿ ಈ ಡೋರು ಇದು ಯಾರು ಬರಬಾರ್ದಂತ ಏನಿದೆ, ಡೋರು ಕ್ಲೋಸ್ ಮಾಡ್ಕೊಂಡು ಕೂತಿದೆ ಈ ಥರ. ಅದಕ್ಕೆ ಇಲ್ಲಿ ಯಾರು ಬರೋಕ್ಕೆ ಆಗಲ್ಲ. ಸೊ ಈ ಕನ್ಕ್ಲೂಷನ್ ಕೂಡ ಡಸ್ ನಾಟ್ ಫಾಲೋಸ್. ಆಪ್ಷನ್ ಎ, ನೈದರ್ ಕನ್ಕ್ಲೂಷನ್ 1 ನಾಟ್ ಕನ್ಕ್ಲೂಷನ್ 2 ಫಾಲೋಸ್. ಇಲ್ಲೊಂದು ಕ್ವಶನ್ ಇದೆ ನೋಡಿ, ಇದನ್ನು ನೀವು ಮನೆಯಲ್ಲಿ ಸಾಲ್ವ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಏನಿದೆ ಅದನ್ನು ಕಮೆಂಟ್ ಮಾಡಿ.
ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.